ಜೀವ ಕಾರಣ ಮೂಲ ಗೂಢವಾಗಿರ್ದೊಡಂ ಧೀವಿಕಾಸದ ಬೆಳಕ ನಾದನಿತು ಗಳಿಸಿ ಕೈವಲ್ಯ ಪಥವನರ ಸುತ ಯಾತ್ರಿಸಲೇಬೇಕು ದೀವಿಗೆಯು ಮತಿಯೊಂದೆ ಮಂಕುತಿಮ್ಮ. ನಮ್ಗೆ ಈ ಪ್ರಪಂಚ ಯಾಕೆ ಸೃಷ್ಟಿಯಾಗಿದೆ, ಇಲ್ಲಿ ಜೀವಿಗಳು ಯಾಕೆ ಸೃಷ್ಟಿಯಾಗಿವೆ, ಇದು ಯಾವುದಕ್ಕೂ ಕೂಡ ಕಾರಣ ಮತ್ತೆ ಇದಕ್ಕೆ ಮೂಲ ಏನು, ಇದೆಲ್ಲವುದು ಗೊತ್ತಿಲ್ಲ ನಮಗೆ. ಒಂದು ರೀತಿ ಗೂಢವಾಗೇ ಇದೆ. ಆದ್ರೆ ಗೂಢವಾಗಿದೆ ಅಂತ ಹೇಳಿ ನಾವು ನಮ್ಮ ಬುದ್ಧಿವಂತಿಕೆಯಿಂದ ಜ್ಞಾನವನ್ನ ಅರಸ್ತಾ ಜ್ಞಾನದ ಹಾದಿಯಲ್ಲೇ ನಾವು ಹೋಗ್ತಾ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನವರು. ಈ ಜ್ಞಾನದ ಹಾದಿಯಲ್ಲಿ ಹೋಗ್ತಾ ಇದ್ದಾಗಲೇ ನಮ್ಮ ಬುದ್ಧಿಯು ಕೂಡ ವಿಕಾಸ ಆಗಕ್ಕೆ ಸಾಧ್ಯ. ಈ ಬುದ್ಧಿಯ ವಿಕಾಸ ಆಗ್ತಾ ನಾವು ಒಂದ್ ರೀತಿ ಈ ಪಾರಮಾರ್ಥಿಕ ಸತ್ಯವನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಆ ಪಾರಮಾರ್ಥಿಕ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಹಾಕ್ತಾ ಹೋಗ್ಬೇಕು. ಆಗಷ್ಟೇ ನಮಗೆ ಒಂದ್ ರೀತಿ ಕ್ಲಾರಿಫಿಕೇಶನ್ ಸಿಗತ್ತೆ, ನಾವು ಈ ಪ್ರಪಂಚದಲ್ಲಿ ಯಾಕಿದೀವಿ, ಏನ್ ಮಾಡ್ತಾ ಇದೀವಿ ಅಂತ ಹೇಳಿ. ಸೊ ಈ ಕ್ಲಾರಿಫಿಕೇಶನ್ ಅನ್ನ ಪಡೆಯೋದಕ್ಕೆ ನಾವು ರಿಲೈ ಆಗಕ್ಕಾಗೋದು ನಮ್ಮ ಬುದ್ಧಿಶಕ್ತಿ ಮೇಲೆ ಮಾತ್ರ. ನಮ್ಮ ಬುದ್ಧಿಶಕ್ತಿಯಿಂದ ಪ್ರಪಂಚದಲ್ಲಿ ಇರುವಂತಹ ಲೌಕಿಕ ಅಲೌಕಿಕ ಜ್ಞಾನದಿಂದ ನಾವು ನಮ್ಮ ದಾರಿಯನ್ನ ಕಂಡ್ಕೋಬೇಕು. ಆ ದಾರಿಗೆ ದೀವಿಗೆಯನ್ನು ನಾವೇ ಸೃಷ್ಟಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನವರು. ತುಂಬಾ ಸೊಗಸಾಗಿದೆ ಅಲ್ವಾ? ನಮಸ್ಕಾರಗಳು.